ಗ್ಯಾರಂಟಿ 2,000 ರೂಪಾಯಿ ದುಡದಂತೆ ನಡೆದು ಕೊಡ್ತಾವ್ರಲ್ಲ, ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಈ ಭಾಗದ ತಾಲೂಕಿನ ಜನತೆಗೆ ಅಂತಕ್ಕಂಥದ್ದು ನಿಜಕ್ಕೂ ಜನಕ್ಕೆ 10 kg ಕೊಡುವ ಮನಸ್ಸಿದ್ರೆ FCIದಲ್ಲಿ ಸ್ಟಾಕ್ ಅವೈಲೇಬಲ್ ಅದ. ಕರ್ನಾಟಕದಲ್ಲಿ ನಾವು 2,250 ರೂಪಾಯಿ ಪರ್ ಕ್ವಿಂಟಲ್ ಮಾಡಿದ್ದೀವಿ, ಅಂದರೆ 22 ರೂಪಾಯಿ 50 ಪೈಸಾ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್. ನೀವೇ ಒಪ್ಕೊಂಡಿರೋದು, ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು, ನೀವು ಒಪ್ಕೊಂಡಿದ್ದೀರಲ್ಲ. ಸಿದ್ದರಾಮಯ್ಯನವರೇ ಏನ್ ಮಾಡ್ತಾ ಇದ್ದೀರಾ? ಯಾವ ಗ್ಯಾರಂಟಿ ಕೊಡ್ತಾ ಇದ್ದೀರಾ? ನಿಮ್ಗೆ ವಿರೋಧ ಪಕ್ಷಗಳಂತೂ ಕೇಳೋಕೆ ಬರ್ತಾ ಇಲ್ಲ, ಯಾಕೆಂದ್ರೆ ಅವ್ರವರಲ್ಲೇ ಕಿತ್ತಾಟ. ಇನ್ನು ನಿಮ್ಗೋ ಆರಾಮಾಗಿ ಟೈಮ್ ಪಾಸ್ ಮಾಡೋಕ್ಕೊಂದು ಕಾರ್ಯಕ್ರಮಗಳು ಬರ್ತಾ ಇರೋಂಗಿದ್ದಾವೆ. ಜನರ ಬಗ್ಗೆ ಏನಾದರೂ ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದೀರಾ? ನೀವೀಗ ಮಾಡಬೇಕಾಗಿದ್ದ ಗ್ಯಾರಂಟಿಗಳಲ್ಲಿ 4ರಲ್ಲಿ 4 ಸಮೇತ ಅರೆ ಬರೆ ಆಗಿದೆ. ಹೆಂಗೆ ಅಂತ ಕೇಳ್ತೀರಾ? ಮೊದಲನೆಯದ್ದು, ನೀವು ಬೆಳಗಾವಿ ಸಮಾವೇಶದಲ್ಲೇ ಏನಾದರೂ ದೊಡ್ಡದಾಗಿ ನಿಮ್ಮ ಗ್ಯಾರಂಟಿನ ಉಳಿಸ್ಕೋಬೇಕಿತ್ತು ಅಂತ ಹೇಳಿದರೆ, ಕೇಂದ್ರದಿಂದ ಸಿಕ್ಕಿರುವಂತಹ ಒಂದು ಅಕ್ಕಿ ಇದೆಯಲ್ಲ, 1 kgಗೆ 22 ರೂಪಾಯಿ 50 ಪೈಸೆಗೆ 1 kg ಅಕ್ಕಿ ಕೊಡ್ತೀವಿ ಅನ್ನೋದನ್ನು ಮುಂದಿನ ತಿಂಗಳೇ ಫೆಬ್ರವರಿ 1 ನಿಮ್ಮ ಮನೆಗೆ ಬಂದು ಬೀಳುತ್ತೆ. ಅಂದರೆ ನೀವು ಹೋಗಿ ನ್ಯಾಯಬೆಲೆ ಅಂಗಡಿಲಿ ತಗೋಬೋದು ಅನ್ನೋದನ್ನು ಜನರಿಗೆ ಗ್ಯಾರಂಟಿ ಮಾಡ್ಬೋದಾಗಿತ್ತು. ಅದನ್ನು ಮಾಡಿರ್ತಾ ಇದ್ರೆ ನೋಡಿ ಸಿದ್ದರಾಮಯ್ಯನವರೇ, ನಿಮಗೊಂದು ಸಲ್ಯೂಟ್ ಅಂತ ಹೇಳ್ಬೋದಾಗಿತ್ತು. ಇಷ್ಟು 34 ರೂಪಾಯಿನ ಅಕೌಂಟ್ಗೆ ಹಾಕ್ತೀನಿ ಅಂತ ಅಂತೀರ. 170 ರೂಪಾಯಿ 5 kg ಪ್ರತಿ ವ್ಯಕ್ತಿಗೆ. ಮೋದಿ ಅಕ್ಕಿ ಕೊಡಲಿಲ್ಲ, ಮೋದಿ ಸರ್ಕಾರದವ್ರು ಅಕ್ಕಿ ಕೊಡಲಿಲ್ಲ, ಬೇಕು ಅಂತಲೇ ಕರ್ನಾಟಕದ್ದು ನಮ್ಮ ಕಾಂಗ್ರೆಸ್ಸಲ್ಲಿರುವಂಥ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಅನ್ನುವ ಕಾರಣಕ್ಕೆ BJPಯವರು ಅವರು 5 kg ಅಕ್ಕಿ ಕೊಟ್ಬಿಟ್ರೆ ಅವಕಾಶ ನಾವೇ ಮಾಡಿಕೊಟ್ಟಂಗಾಗುತ್ತೆ, ಕ್ರೆಡಿಟ್ ಮಾತ್ರ ಕಾಂಗ್ರೆಸ್ಗೆ ಹೋಗುತ್ತೆ. ಹಾಗಾಗಿ ಕೇಂದ್ರದಿಂದ ಅಕ್ಕಿ ಕೊಡಲಿಲ್ಲ, ಹಾಗಾಗಿ ನಾವು ನಿಮಗೆ ಅಕ್ಕಿ ಕೊಡೋಕ್ಕಾಗ್ತಾ ಇಲ್ಲ, ದುಡ್ಡು ಕೊಡ್ತೀವಿ ಅಂತ ಲಬ 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 ಲಬೋ ಅಂತ ಕಂಡಲ್ಲೆಲ್ಲ ಬಡ್ಕೊಂಡಿದ್ದೆ ಆಯಿತು. ಈ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ತಿಂಗಳಿಗೆ 190 ಕೋಟಿ ಉಳಿಸ್ಕೋಬೋದು ನೀವು, ನಾವು 22 ರೂಪಾಯಿ 50 ಪೈಸೆ ಕೊಡ್ತಾ ಇದ್ದೀವಿ ಅಕ್ಕಿನ, ಕೊಡಿ ಕರ್ನಾಟಕಕ್ಕೆಲ್ಲ ತೊಗೊಂಡೋಗಿ ಅಂತ ಇದ್ದಾರೆ. ಈಗೇನು ಬಂದಿರೋದು ನಿಮಗೆ? ಈಗ ಯಾಕೆ ಕೊಡೋಕ್ಕೆ ಅರ್ಜೆಂಟ್ ಮಾಡ್ತಾ ಇಲ್ಲ ನೀವು? ಆವಾಗ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಕ್ಕಿನ ಭತ್ತನ ಮಿಲ್ ಮಾಡಿಸ್ತೀವಿ, ಅಲ್ಲಿಂದ ಲೋಡ್ ತರ್ತೀವಿ, ಏನೇನೋ ಗೋಡನ್ಗಳಲ್ಲಿ ಹಾಕೋತೀವಿ ಪ್ಲ್ಯಾನ್ ಮಾಡಿದ್ರಿ. ಇವಾಗ ನೋಡಿದರೆ ಆ ಪ್ಲ್ಯಾನ್ ಇಲ್ಲವೇ ಇಲ್ಲ, ಕಾಣಿಸ್ತಾನೆ ಇಲ್ಲ. ಇಮಿಡಿಯೇಟಾಗಿ ಅದನ್ನು ಮಾಡೋದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಇನ್ನೊಂದು ಗೃಹಲಕ್ಷ್ಮಿಯಲ್ಲಿ ಲಕ್ಷ್ಮಿಯವರೇ ಹಾಸ್ಪಿಟ್ಲಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಬರಬೇಕು ಅಂತ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸಹಿ ಹಾಕಬೇಕು, ಅವ್ರು ಸಿಗ್ನೇಚರ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿರೋದ್ರಿಂದ ನಮಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತ ಹೆಣ್ಮಕ್ಳು ಮಾತಾಡ್ಕೋತಾ ಇದ್ದಾರಂತೆ. ಎಲೆಕ್ಷನ್ ಬಂತು ಅಂದರೆ ಗೃಹಲಕ್ಷ್ಮಿ ಹಾಕ್ತೀರಪ್ಪ. ಚನ್ನಪಟ್ಟಣ ಎಲೆಕ್ಷನ್ ಬಂದ ಕೂಡಲೇ 2 ತಿಂಗಳು ಗೃಹಲಕ್ಷ್ಮಿ ಒಟ್ಟಿಗೆ ಚನ್ನಪಟ್ಟಣ, ಶಿಗ್ಗಾವಿ ಎಲ್ಲ ಆ ಕಡೆ ಸಂಡೂರು ಎಲ್ಲ ಕಡೆಗೂ ಬಂದ್ಬಿಡ್ತು. ಅದೇ ಎಲೆಕ್ಷನ್ ಮುಗೀತು ಅಂದರೆ ಬರಲ್ಲ. ಯಾವುದೋ ಒಂದು ಹಬ್ಬ ನೋಡ್ಕೊಂಡು ಹಾಕ್ತೀರಾ, ಯಾಕೆಂದರೆ ಮತ್ತೆ ಜನ ಬೇಜಾರು ಮಾಡ್ಕೋತಾರೆ. ಇನ್ನು ಬಹುಶಃ ನೀವಿನ್ನು ಗೃಹಲಕ್ಷ್ಮಿ ಹಣನ ಹಾಕೋದು ಏಪ್ರಿಲ್ ಮೇಗೆ ಅಂತ ಅನಿಸುತ್ತೆ. ಯಾಕಂದರೆ ಆವಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾವಲ್ವ, ಅವಾಗ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂದ್ರೆ ನೀವು ಮತ್ತೆ 1-2 ತಿಂಗಳ ಹಣನ ಅಲ್ಲಿವರೆಗೂ ಸೇರಿಸಿ ಇಟ್ಕೊಂಡು ಹಾಕಬೇಕು. ಅದು ಹಿಂದಿನ ತಿಂಗಳದ್ದು, ಆ ತಿಂಗಳದ್ದು, ಅದಕ್ಕಿಂತ ಹಿಂದೆ 2-3 ತಿಂಗಳದ್ದು ಮತ್ತೆ ಉಳ್ಕೊಂಡೇ ಇರುತ್ತೆ. ಅದು ಬಂದವ್ರಿಗೆ ಬಂತು, ಬರ್ದಿದ್ದವ್ರಿಗೆ ಬರಲಿಲ್ಲ, ಅದರಲ್ಲಿ ಒಂದಷ್ಟು ಜನರಿಗೆ ಕತ್ರಿ. ಇನ್ನು ಗೃಹಜ್ಯೋತಿನೋ, ನಿಮ್ಮ ಗೃಹಜ್ಯೋತಿ ಕತೆ ಕೇಳಿಬಿಟ್ರೆ ಅದು 50 ಯೂನಿಟ್ ಮಾತ್ರ ಫ್ರೀ ಕೊಡೋದು, 58 ಯೂನಿಟ್ ಕೊಟ್ಟಿದ್ದೀವಿ, ಅದೇ ಹೆಚ್ಚು. ನೀವು ಹೇಳಿದ್ದು 200 ಯೂನಿಟ್ವರೆಗೆ ಉಚಿತ ಕೊಡ್ತೀವಿ ಅಂತ. ಈಗ ಹೊಸದಾಗಿ ಜಾಯಿನ್ ಆದವ್ರಿಗೆ, ಹೊಸದಾಗಿ ಮನೆ ಮಾಡಿದವ್ರಿಗೆ ನಾವು 50 ಯೂನಿಟೇ ಕೊಡೋದ್ರಿ, ಅದರಲ್ಲೂ 58 ಕೊಟ್ಟಿದ್ದೀವಿ, ಅದೇ ಹೆಚ್ಚು ಅಂತ ಗೃಹ ಸಚಿವ ಜಾರ್ಜ್ ಅವ್ರು ಹೇಳ್ತಿದ್ದಾರೆ. ನಿಮ್ದೆಲ್ಲ ಬಾಯಿನೋ ಅಥವಾ ಅದೇನೋ ಹೇಳ್ತಾರಲ್ಲ, 50 ಯೂನಿಟ್ಗೆ ಲಬ 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 ಅಂತ ಬಡ್ಕೋತಾ ಇದ್ದೀರಲ್ಲ, 200 ಯೂನಿಟ್ ಕೊಟ್ಬಿಡ್ತೀವಿ ಫ್ರೀ ಅಂತ ಮತ್ತೆ ಯಾಕೆ ಹೇಳಿದ್ರಿ? ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ನಿಮ್ಮೆಲ್ಲರಿಗೂ ಫ್ರೀ ಅಂತ ಬಡ್ಕೊಂಡ್ರಲ್ಲ, ಇವಾಗ ಕೊಡೋಕೆ ಯಾಕೆ ಲಬೋ ಲಬೋ ಅಂತ ಇದ್ದೀರಾ? ಇನ್ನು ಏನು ಯುವಕರಿಗೆ ಕೊಡುವಂತಹ ಹಣ ಯುವ ನಿಧಿ, ಅದಂತೂ ಎಷ್ಟು ಜನರಿಗೆ ಸಿಗ್ತಾ ಇದೆ ಅನ್ನೋದನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯುವಕರು ಅದಕ್ಕೆ ಅದ್ರ ಬಗ್ಗೆ ಕಾಯ್ತಾನೂ ಇಲ್ಲ. ಯಾಕಂದರೆ ಅದು ಕೆಲವರಿಗೆ 1ನೇ ತಿಂಗಳು ಬಂತು, 2ನೇ ತಿಂಗಳು 3ನೇ ತಿಂಗಳು ಇಲ್ಲಿವರೆಗೂ ಬಂದೇ ಇಲ್ಲ. ಸುಮ್ಮನೆ ಅದೊಂದು ಯೋಜನೆ ಅಂತ ಘೋಷಣೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಿಂಗೆ
ಅನ್ನಭಾಗ್ಯ ಹಾಗೆ, ಗೃಹಜ್ಯೋತಿ ಹೀಗೆ, ಯುವ ನಿಧಿ ಈ ಥರ. ಶಕ್ತಿ ಮಾತ್ರ ಬಸ್ಸಲ್ಲಿ ಹತ್ಕೊಂಡವ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಸಿಗ್ತಾ ಇದೆ. ಓಕೆ, ಇದನ್ನಂತೂ ಕರ್ನಾಟಕದ ಜನ ಶಕ್ತಿಯನ್ನಂತೂ ಚೆನ್ನಾಗಿ ಪಡ್ಕೋತಾ ಇದ್ದಾರೆ. ಎಲ್ಲವನ್ನ ದೂರೋದು ಅಲ್ಲ, ಏನೂ ಮಾಡ್ತಾ ಇಲ್ಲ ಸರ್ಕಾರ, ಏನೂ ಮಾಡಲೇ ಇಲ್ಲ ಅಂತ ಅನ್ನೋದಲ್ಲ. ಆದರೆ ಕೊಟ್ಟರೂ ಕೂಡ ಅಲ್ಲೇ ಕತ್ರಿ ಆಗ್ತಾ ಇದ್ದೀರಲ್ಲ. 15% ಟಿಕೆಟ್ ರೇಟನ್ನು ಹೆಚ್ಚಳ ಮಾಡಿದ್ದೀರಾ. ಇದು ಕಂಡಕ್ಟರ್ಗಳಿಗೆ ಸಿ ಮಾಡೋದಕ್ಕೆ ಒಳ್ಳೇದಾಯಿತು. ನೀವು 10 ರೂಪಾಯಿ ಇದ್ದಿದ್ದು ಎರಡು ಬಸ್ ಸ್ಟಾಪ್ ದಾಟಿದ ಕೂಡಲೇ ಬರುವಂಥ ಚಾರ್ಜ್ ಇದೆಯಲ್ಲ, ಅಂದರೆ 2 ಸ್ಟೇಜಿಗೆ ಚಾರ್ಜು, ಅದು 10 ರೂಪಾಯಿದಿಂದ 12 ರೂಪಾಯಿ ಮಾಡಿದ್ದೀರಾ. 15 ರೂಪಾಯಿ ಕೊಟ್ಟರೆ ಕಂಡಕ್ಟ್ರು 3 ರೂಪಾಯಿ ಚೇಂಜ್ ಕೊಡಲ್ಲ. ಪ್ರತಿದಿನ ಓಡಾಡೋನು 3 ರೂಪಾಯಿ ಚೇಂಜ್ ತೊಗೊಂಡೇ ಹೋಗಬೇಕು. ಇದೊಂದು ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಟಿದ್ದೀರಾ. 5 ರೂಪಾಯಿ ಇತ್ತು ಒಂದು ಸ್ಟೇಜ್ಗೆ, ಅದನ್ನು 6 ರೂಪಾಯಿ ಮಾಡಿದ್ದೀರಾ. 6 ರೂಪಾಯಿ ತರಲಿಲ್ಲ ಅಂತ ಹೇಳಿದರೆ ಟಿಕೆಟೇ ಕೊಡಲ್ಲ. ನೀವು 5 ರೂಪಾಯಿ ಕೊಟ್ಟರೆ ಕಂಡಕ್ಟ್ರು ಸೀದಾ ಅದನ್ನು ಜೇಬಿಗೆ ಇಳಿಸ್ಕೊಂಡು ನೆಕ್ಸ್ಟು ಅಲ್ಲಿ ಸ್ಟಾಪ್ ಇಳ್ಕೊಳ್ಳೋವರೆಗೂ ಕೂಡ ಕಾಯ್ತಾ ಇರೋದು ಭಾಳಷ್ಟು ಉದಾಹರಣೆಗಳಿದ್ದಾವೆ. ಇಳಿದ ಮೇಲೆ ಅದು ಕೊಡೋದೇ ಇಲ್ಲ. 5 ರೂಪಾಯಿ ಕಂಡಕ್ಟ್ರ್ ಜೇಬಿಗೆ ಆಯಿತು, ನೀವು 6 ರೂಪಾಯಿ ಕೊಡು ಅಂತ ಕಂಡಕ್ಟ್ರು ಒತ್ತಾಯ ಮಾಡ್ತಾರೆ. 6 ರೂಪಾಯಿ ನನ್ನ ಹತ್ರ ಇಲ್ಲ ಅಂತ ಹೇಳಿದರೆ 10 ರೂಪಾಯಿ ಕೊಟ್ಟರೆ 5 ರೂಪಾಯಿನೇ ಕೊಡು ಅಂತಾರೆ. 5 ರೂಪಾಯಿ ಕೊಟ್ಟರೆ ಟಿಕೆಟೇ ಕೊಡಲ್ಲ ಅಂತ ಜನ ಈಗ ಬೇಜಾರು ಮಾಡ್ಕೋತಾ ಇದ್ದಾರೆ. ಯಾಕೆ 5 ರೂಪಾಯಿದ್ದು 6 ರೂಪಾಯಿ, 10 ರೂಪಾಯಿದ್ದು 12 ರೂಪಾಯಿ ಯಾಕೆ ಮಾಡೋಕೆ ಹೋದ್ರಿ? ಇಲ್ಲ ಅಂದರೆ ನೀವೇನು ಮಾಡ್ಬೇಕು ಗೊತ್ತಾ? 6 ರೂಪಾಯಿದೊಂದು ಕಾಯಿನ್ ತೊಗೊಂಬನ್ನಿ, ಆಮೇಲೆ 12 ರೂಪಾಯಿದೊಂದು ನೋಟ್ ತೊಗೊಂಬನ್ನಿ, ಇಲ್ಲ ಕಾಯಿನ್ ತೊಗೊಂಬನ್ನಿ. ಅದೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಬಸ್ ಫೇರನ್ನು ಹೆಚ್ಚಳ ಮಾಡುವಾಗ ಒಂದು ಪ್ಲ್ಯಾಂಡಾಗಿ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಜನರಿಗೆ ಇವತ್ತು. ಆದರೆ ಗೂಗಲ್ ಪೇ, ಫೋನ್ಪೇ ಇಟ್ಟಿದ್ದೀರಾ ಬಸ್ಗಳಲ್ಲಿ, ಗೂಗಲ್ ಪೇ, ಫೋನ್ಪೇ ಎಲ್ಲ ಇದೆ, ಅದ್ರ ಮೂಲಕ ಪೇ ಮಾಡ್ಬೋದು. ಅಂದರೆ ಆ್ಯಪ್ ಮುಖಾಂತರ ಮಾಡ್ಬೋದು, ಮೊಬೈಲ್ ಮುಖಾಂತರ ಮಾಡ್ಬೋದು, UPI ಪೇ ಮಾಡ್ಬೋದು. ಆದರೆ ಅದು ಎಲ್ಲರಿಗೂ ಸಾಧ್ಯ ಆಗಲ್ಲಲ್ವ. ಇನ್ನೂ ಕೂಡ ಈ ಭಾರತದಲ್ಲಿ ಆನ್ಲೈನ್ ಅಂದರೆ ಈ UPI ಆನ್ಲೈನ್ ಪೇ ಮುಖಾಂತರ ಬಳಸ್ತಾ ಇರುವಂಥ ಮೊಬೈಲನ್ನು ಬಳಸ್ತಾ ಇರುವಂಥ ಜನ, ಇಂಟರ್ನೆಟ್ ಇರುವಂಥ ಮೊಬೈಲ್ ಬಳಸ್ತಾ ಇರುವಂಥ ಜನ 50% ಮಾತ್ರ. ಹಾಗಾಗಿ ಇನ್ನೂ ಕೂಡ ಜನರಿಗೆ ಈ ನಿಮ್ಮ ಶಕ್ತಿಯಿಂದನೂ ತೊಂದರೆ ಆಗ್ತಾ ಇದೆ. ಅದಕ್ಕೆ 15% ಹೆಚ್ಚಳ ಮಾಡಿ ದಿನ ಚಿಲ್ಲರೆ ಕೊಡೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಇನ್ನು ನಿಮ್ಮನ್ನು ಇದೆಲ್ಲ ಕೇಳಬೇಕು, ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅನ್ನುವಂಥ BJP ಓನ್ಲಿ ಸೆಲೆಕ್ಟಿವ್ ಆಗಿ ತಮ್ಮ ಸಿದ್ಧಾಂತದ ವಿಚಾರ ಬಂದಾಗ ಮಾತ್ರ ಹೋರಾಟ ಮಾಡುತ್ತೆ. ಹಿಂದೂ ಮುಸಲ್ಮಾನ್ ಅಂತ ಬಂದಾಗ ಮಾತ್ರ ಹೋರಾಟ ಕೇಳಿತಾರೆ. ಅದು ಹಸುವಿನ ಕೆಚ್ಚಲು ಕೊಯ್ದಾಗ ಮಾತ್ರ ಹೋರಾಟ ಕೇಳಿತಾರೆ. ಇಲ್ಲಾಂದರೆ ತಮ್ಮ ಪಕ್ಷದ ಶಾಸಕರಿಗೆ, ತಮ್ಮ ಪಕ್ಷದ ನಾಯಕರುಗಳಿಗೆ ಅವಮಾನ ಆದರೆ ಮಾತ್ರ ಹೋರಾಟ ಕೇಳಿತಾರೆ. ಜನಸಾಮಾನ್ಯರ ಹೋರಾಟ ಕೂಡ ಸೆಲೆಕ್ಟಿವ್ ಆಗಿದೆ BJPಯಲ್ಲಿ, ಕಲೆಕ್ಟಿವ್ ಆಗಿ ಯಾವುದನ್ನು ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ಗೂ ಪ್ಲಸ್ ಆಗಿದೆ. ನೀವೇ ಇಷ್ಟು ಬಡ್ದಾಡ್ಕೊಂಡು ಅಲ್ಲಿ ಕಾಲ ಕಳೀತಾ ಇದ್ದರೆ ನಾವಿಲ್ಲಿ ಜಾಲಿಯಾಗಿ ಮಾಡಿದ್ದೆಲ್ಲ ಮಾಡ್ಕೊಂಡಿರ್ತೀವಿ. ಜನ ಏನೂ ಮಾಡೋಕ್ಕಾಗಲ್ಲ, ಓಟ್ ಕೊಟ್ಟಿದ್ದಾರೆ, ಇನ್ನೊಂದು 2-3 ವರ್ಷ ಅನುಭವಿಸ್ಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕಾಲ ಕಳೀತಾ ಇದ್ದಾರೆ. ಅಂದರೆ ಈ 5 ಗ್ಯಾರಂಟಿಲಿ 3ರಿಂದ 4 ಗ್ಯಾರಂಟಿ ಸರಿಯಾಗಿ ತಲುಪ್ತಾನೇ ಇಲ್ಲ ಜನರಿಗೆ. ಅಂದರೆ ಗೃಹಲಕ್ಷ್ಮಿ ತಲುಪಲ್ಲ, ಗೃಹಜ್ಯೋತಿಲಿ ಕಟ್ ಮಾಡ್ತಾ ಇದ್ದೀರಾ. ಇನ್ನು ಸಿಗಬೇಕಾದಂಥ ಅನ್ನಭಾಗ್ಯದಲ್ಲಿ ಹಣದ ಬದಲು ಅಕ್ಕಿ ಕೊಡ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನಿಮಗೆ. ಯುವ ನಿಧಿ ಸರಿಯಾಗಿ ಬರ್ತಾ ಇಲ್ಲ ಯಾರಿಗೂ. ಬರ್ತಾ ಇರೋದೊಂದು ಶಕ್ತಿ, ಅದರಲ್ಲೂ 15% ಏರಿಕೆ ಮಾಡಿ ಕತ್ರಿ ಹಾಕಿದ್ದೀರಾ. ಮದ್ಯದ ದರ ಮತ್ತೆ ಏರಿಕೆ ಮಾಡ್ತಾ ಇದ್ದೀರಾ. ಸ್ಟ್ಯಾಂಪ್ ಡ್ಯೂಟಿ ಇದೆಲ್ಲ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಇದನ್ನೆಲ್ಲ ಸರ್ಕಾರ ಅದು ಇನ್ನೂ 3 ವರ್ಷ ಜನ ಹೆಂಗೆ ಅನುಭವಿಸ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಜನರಿಗೆ 5 kg ಅಕ್ಕಿ ಕೊಡೋಕ್ಕಾದರೂ ಯೋಚನೆ ಮಾಡಿ. ಈ ವಿರೋಧ ಪಕ್ಷದವ್ರು ಆಡ್ತಾ ಇರೋ ರೀತಿ ನೀವು ಆಡಳಿತ ಪಕ್ಷದವರು ಅದನ್ನು ನೋಡಿಕೊಂಡು ಅವ್ರು ಕಿತ್ತಾಡ್ತಾ ಇದ್ದಾರೆ, ನಮ್ಮನ್ನು ಹೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡು ಜಾಲಿ ಮಾಡಿದರೆ ಜನ ಮುಂದಿನ ಸಾರಿ ನಿಮ್ಮನ್ನು ಖಾಲಿ ಮಾಡಿಸ್ತಾರೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಈ 138 ಸ್ಥಾನಗಳು ಮುಂದಿನ ಬಾರಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದರೆ ಇನ್ನಷ್ಟು ಶ್ರಮಪಟ್ಟು ವಿರೋಧ ಪಕ್ಷದವ್ರ ರೀತಿ ಆಡದೆ ಕಾಂಗ್ರೆಸ್ ಅವರು ಸ್ಟ್ರಾಂಗ್ ಆಗಿ ಒಗ್ಗಟ್ಟಾಗಿ ಎಲ್ಲ ಗ್ಯಾರಂಟಿಗಳನ್ನು ಚೆನ್ನಾಗಿ ಮಾಡಿಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಮುಂದಿನ ಸಾರಿ ಗೆಲ್ತೀವಿ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿರಲ್ಲ, ಆ ಥರ ಗೆಲ್ಲೋಕ್ಕೆ ಸಾಧ್ಯ ಅನಿಸುತ್ತೆ.